Happy Bharat, Happy World. Rich Bharat, Rich World. Friends, welcome to Money Number. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ನಾವು ಅಕ್ಟೋಬರ್ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಬರುವ ಸೂಪರ್ ಕೋಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಲ್ವ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕು ಯಾವ ಕೋಡ್ ಬರುತ್ತೆ. 3/10/2024 3ನೇ ತಾರೀಕು 10/2024 ಎಲ್ಲ ಕ್ಯಾಲ್ಕುಲೇಟರ್ ಮಾಡಿದ್ರೆ ನೀವು ಮತ್ತೆ ಇಲ್ಲಿ 3 ಅನ್ನೋದು ಬರುತ್ತೆ. ಅದನ್ನು ನಾವು 3 and 3 ಸೂಪರ್ ಕೋಡ್ ಅಂತ ಹೇಳ್ತೀವಿ. 3 + 3 ಎಷ್ಟಾಗುತ್ತೆ? 6 ಆಗುತ್ತೆ. ಶುಕ್ರ 6 ಅಂದರೆ ಕೇರ್ ಆಫ್ ಅಡ್ರೆಸ್ ಲಕ್ಸುರಿಯಸ್ ಲಕ್ಷ್ಮಿ ನಂಬರ್ ಅಂತ ಹೇಳ್ತೀವಲ್ವ. ಸೊ ಇದು ತುಂಬ ಶುಭ ದಿನ. ಈ ದಿನ ನೀವು ಏನು ಮಾಡಬಹುದು? 3ನೇ ತಾರೀಕು ನೀವು ಲ್ಯಾಂಡ್ಸ್ ಏನಾದರೂ ತಗೋಬೋದು, ಲ್ಯಾಂಡ್ ಡೀಲಿಂಗ್ಸು ಅಥವಾ ಯಾರೋ ಕ್ಲೈಂಟ್ಸು ನಿಮಗೆ ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿದ್ದರೆ ಈ ಡೇಟ್ನ ನೀವು ಉಪಯೋಗಿಸ್ಕೊಂಡು ಡೀಲಿಂಗ್ಸ್ ಅನ್ನೋದು ಮಾಡ್ಬೋದು, ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೋದು, ಪರ್ಚೇಸಿಂಗ್ ಮಾಡ್ಕೋಬೋದು. ಆ್ಯಂಡ್ ನೀವು ಈ ದಿನ ಲಕ್ಕಿ ಮೊಬೈಲ್ ನಂಬರು, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರು, ಲಕ್ಕಿ ನೇಮ್ಸು ಎಲ್ಲವನ್ನು ನೀವು ಮಾಡಬಹುದು ಈ ಡೇಟ್ನಲ್ಲಿ. ಮ್ಯಾರೇಜಸ್ ಬೇಡ, ಮ್ಯಾರೇಜಸ್ ಮಾತ್ರ ಈ ಡೇಟ್ನಲ್ಲಿ ಬೇಡ. ಮ್ಯಾರೇಜಸ್ಗೆ ಓನ್ಲಿ 1 ಸೂಪರ್ ಕೋಡ್ ಅಷ್ಟೇ. ಸೊ ಈ ಡೇಟ್ನಲ್ಲಿ ಇದು ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ ಈ ದಿನ ನೀವು ಮಾಡುವ ಒಂದು ಇಂಪಾರ್ಟೆಂಟ್ ಟಿಪ್ನ ನಾನು ಹೇಳ್ತಾ ಇದ್ದೀನಿ. 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕು 3 and 3 ಸೂಪರ್ ಕೋಡ್ ಸಂಪೂರ್ಣವಾದ ಗುರು ಅನುಗ್ರಹ ಇರುವಂಥ ದಿನ ಈ ದಿನ 3ನೇ ತಾರೀಕು. ಸೊ ನೀವೇನು ಮಾಡಬೇಕು? ನಿಮ್ಮ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗಬೇಕಾ? ನಿಮ್ಮ ಒಂದು ಎಲ್ಲ ಕಷ್ಟಗಳು ಹೋಗಿ ನಿಮಗೆ ಗೋಲ್ಡನ್ ಟೈಮ್ ಆ ದಿನವೇ ಸ್ಟಾರ್ಟ್ ಆಗಬೇಕಾ? ಹಾಗಾದರೆ ನೀವು ಈ ರೆಮಿಡಿನ ಮಾಡಿ ಬೆಳಗ್ಗೆ ನೀವು ಹಿಂದಿನ ದಿನ ಅಂದರೆ 2ನೇ ತಾರೀಕು ಅಥವಾ 1ನೇ ತಾರೀಕು ನೀವು ವಾಚ್ 1ನೇ ತಾರೀಕು ತೊಗೊಂಬಿಡಿ. 2ನೇ ತಾರೀಕು ಬೇಡ, 1ನೇ ತಾರೀಕು ಸೂಪರ್ ಕೋಡ್ ಅಲ್ವಾ, 1 and 1 ಸೂಪರ್ ಕೋಡ್. ಆ ದಿನ ನೀವು ಏನು ಮಾಡ್ತೀರಾ? ಗೋಲ್ಡ್ ವಾಚ್ ಅದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ತುಂಬ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೋಲ್ಡ್ ವಾಚ್ ಅಂದರೆ ಗೋಲ್ಡ್ ಅರ್ಹತೆ ಇದೆ, ಕೆಪಾಸಿಟಿ ಇದೆ, ನಾನು ಗೋಲ್ಡ್ ತೊಗೊಳ್ತೀನಿ ಅನ್ನೋರು ಗೋಲ್ಡ್ ವಾಚ್ನ ತೊಗೋಬೋದು. ಅಥವಾ ಇಲ್ಲ ಅಂದರೆ ಗೋಲ್ಡ್ ಕೇಸ್, ನಿಮ್ಮ ಒಂದು ಯೋಗ್ಯತೆ ಪ್ರಕಾರ ಗೋಲ್ಡ್ ಕೇಸ್ ವಾಚ್ ಇಷ್ಟೇ ರೇಟು ಅಷ್ಟೇ ರೇಟು ಅಂತ ನಾನು ಹೇಳೋದಿಲ್ಲ. ಇಲ್ಲಿ ನಿಮಗೆ ಯಾವ ಕೆಪಾಸಿಟಿ ಇರುತ್ತೋ ಅದನ್ನು ನೋಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಗೋಲ್ಡ್ ವಾಚ್ ಅನ್ನೋದು ಪರ್ಚೇಸ್ ಮಾಡಿ. ಗೋಲ್ಡ್ ವಾಚ್ ಆರ್ ಗೋಲ್ಡ್ ಕೇಸ್ ವಾಚ್. ಆ್ಯಂಡ್ ಸಿಲ್ವರ್ ಕೂಡ ಮಿಕ್ಸ್ ಇರ್ಬೋದು, ತೊಂದರೆ ಇಲ್ಲ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಿಕ್ಸ್ ಇದ್ರೂ ತೊಂದರೆ ಇಲ್ಲ. ಬಟ್ ಬೆಲ್ಟ್ ಸಹ ಇರಬಾರ್ದು. ಕಂಪ್ಲೀಟ್ ಗೋಲ್ಡ್ ವಾಚ್, ಗೋಲ್ಡ್ ಕಲರ್ ಚೈನ ಇರಬೇಕು. ಕಂಪ್ಲೀಟಾಗಿ ಸ್ಕ್ವೇರ್ ಆದರೂ ತಗೋಬೋದು ಅಥವಾ ರೌಂಡ್ ಆದರೂ ತಗೋಬೋದು. ಬೆಸ್ಟ್ ಅಂದರೆ ನನ್ನ ಪ್ರಕಾರ ರೌಂಡ್ ತಗೊಳ್ಳಿ, ಸರ್ಕಲ್ ರೌಂಡ್ ತಗೊಳ್ಳಿ, ರೌಂಡ್ ಡಯಲ್. ಆ್ಯಂಡ್ ಇದು ಕೂಡ ನಮಗೆ ಚೈನೇ ಇರಬೇಕು, ನೋ ಬೆಲ್ಟ್ ಇರಬಾರ್ದು, ಓನ್ಲಿ ಚೈನ್. ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇರೋದು ತಗೋಬೋದು ಅಥವಾ ಓನ್ಲಿ ಗೋಲ್ಡ್ ಕೇಸ್ ವಾಚ್ ತಗೊಳ್ಳಿ. ಆ್ಯಂಡ್ ಇಲ್ಲಿ ಒಳಗಡೆ ಡಯಲ್ ಒಳಗಡೆ ಇದೆಯಲ್ಲ ಆ ಒಂದು ಇದು ಡಿಜಿಟ್ಸಲ್ಲಿ ಇರಬಾರ್ದು, ಮುಳ್ಳು ಟರ್ನ್ ಆಗ್ತಾ ಇರಬೇಕು. ನಂಬರ್ಸ್ ಕಾಣಿಸ್ಬೇಕು. 3, 4, 5, 6 ಈ ಥರ ಇರುತ್ತೆ. 7, 8, 9, 10, 11, 12 ಈ ಥರ ಇರೋದೇ ವಾಚ್ ತಗೋಬೇಕು ಆಯಿತಾ. ಇದು ಹೋಗ್ತಾ ಇರಬೇಕು. ಈ ಡಯಲಲ್ಲಿ ಕಲರು ನೀವು ಗ್ರೀನ್ ಆ್ಯಂಡ್ ವೈಟ್ ಇರಬಹುದು. ಡಯಲ್ ಒಳಗಡೆ ಕಲರ್ ಕೊಟ್ಟಿರ್ತಾರಲ್ಲ ಅದು ನಿಮಗೆ ಬಿಳಿ ಕಲರು ಅಥವಾ ಹಸಿರು ಕಲರು ಇರಬಹುದು. ವಾಚ್ ಕಂಪ್ಲೀಟ್ಲಿ ಬಂದು ಗೋಲ್ಡ್ ಕೇಸ್ ಆಗಿರಬೇಕು ಅಥವಾ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಿಕ್ಸ್ ಇದ್ದರೂ ತೊಂದರೆ ಇಲ್ಲ. ಈ ವಾಚ್ನೇ ನೀವು ಪರ್ಚೇಸ್ ಮಾಡಬೇಕು. ಬೇರೆ ಯಾವ್ಯಾವ ಶೇಪ್, ಓವೆಲ್ ಶೇಪ್ ಬರುತ್ತೆ ಅಥವಾ ಬೇರೆ ಬೇರೆ ಡೈಮಂಡ್ ಶೇಪ್ ಅಂತೆ, ಬೇರೆ ಬೇರೆ ಆ್ಯಂಗಲ್ಸ್ ಇವಾಗ ಬ್ಯೂಟಿಫುಲ್ಲಾಗೆ ಬಿಡ್ತಾ ಇದ್ದಾರಲ್ವ, ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು. ನೀವು ಡಯಲ್ ರೌಂಡ್ದೇ ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ವಾಚ್ ನೀವು ಧರಿಸೋದ್ರಿಂದ ಆ ದಿನ ಬೆಳಗ್ಗೆ ಧರಿಸೋದ್ರಿಂದ ಅಷ್ಟು ಐಶ್ವರ್ಯಗಳನ್ನ, ಮನಿ ಅಟ್ರಾಕ್ಷನ್ ಅನ್ನೋದು ನಡೆಯುತ್ತೆ. ನಿಮ್ಮ ಗೋಲ್ಡನ್ ಟೈಮ್ ಅನ್ನೋದು ಆ ದಿನದಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ವಾಚ್ನ ನೀವು ಯಾವ ಟೈಮಲ್ಲಿ ಧರಿಸ್ಬೇಕು? ಬೆಳಗ್ಗೆ ಆ ದಿನ 3ನೇ ತಾರೀಕು. ನೀವು 1ನೇ ತಾರೀಕೆ
ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ವಾಚ್ನ. 3ನೇ ತಾರೀಕು ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ 4 o'clock 4 ಗಂಟೆ 4:56 ಅಂದರೆ ಗೋಲ್ಡನ್ ರೇಷಿಯೋ ಅಲ್ವಾ, ಇದು ಗೋಲ್ಡನ್ ಟೈಮ್. ನಾವು ಗೋಲ್ಡನ್ ಲೈನ್ ಅಂತ ಹೇಳ್ತೀವಿ ನ್ಯೂಮರಾಲಜಿಯಲ್ಲಿ. ಸೊ ಈ ಗೋಲ್ಡನ್ ಟೈಮಲ್ಲಿ ನೀವು ಈ ವಾಚ್ನ ಧರಿಸೋದ್ರಿಂದ ಅದ್ಭುತಗಳು ನೀವು ನೋಡ್ತೀರಾ. ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಕೀರ್ತಿ ಪ್ರತಿಷ್ಠೆಗಳನ್ನ, ನಿಮ್ಮ ಗೋಲ್ಡನ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಕಿ ನೋಡಿ. ನೀವು ಜೆಂಟ್ಸ್ ಆದರೆ ವಾಚ್ ಕೆಲವ್ರಿಗೆ ಲೆಫ್ಟು ರೈಟು ಅದು ನಿಮ್ಮಿಷ್ಟ, ಬಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನರ್ವ್ಸ್ ಇದೆಯಲ್ಲ, ಈ ನರ್ವ್ಸು ಪ್ರತಿ ಕ್ಷಣ ವಾಚು ಕ್ಲಿಕ್ ಕ್ಲಿಕ್ ಅಂದಾಗೆಲ್ಲ ಈ ನರ್ವ್ಸು ಆ ವೈಬ್ರೇಷನ್ಸ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪೋ ಥರ ಮಾಡುತ್ತೆ. ಸೊ ನಿಮ್ಮ ಫೀಲಿಂಗ್ಸ್ ಕೂಡ ಆ ವಾಚಲ್ಲಿ ಇದೆ. ಅದೇ ನೀವು ಬೇರೆ ಬೇರೆ ಬೆಲ್ಟ್ ವಾಚಸ್ ಎಲ್ಲ ಬೆಲ್ಟ್ ಅದೇನು ರಬ್ಬರ್ ಅಲ್ವಾ, ರಬ್ಬರ್ ಈಸ್ ಅ ನಾನ್ ಕಂಡಕ್ಟರ್. ಸೊ ಅದು ಅರ್ಥ ಮಾಡ್ಕೊಳ್ಳಿ, ಮೆಟಲ್ ಈಸ್ ಅ ಕಂಡಕ್ಟರ್. ಇದರಿಂದನೇ ನಾವು ಇದು ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ರೆಮಿಡಿ. ನಾನು ಕೊಡ್ತಾ ಇರೋ ರೆಮಿಡಿನ ನೀವೆಲ್ಲರೂ ಫಾಲೋ ಆಗಿ ನೀವು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ನೋಡಬೇಕು ಅನ್ನೋದೇ ನನ್ನ ಆಸೆ. ಈ ರೆಮಿಡೀಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ನಿಮ್ಮ ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಎಲ್ಲ ಕ್ವಶನ್ಸ್ಗೂ ನೆಕ್ಸ್ಟ್ ವಿಡಿಯೋನಲ್ಲಿ ಸಹ ನಾನು ಸಮಾಧಾನಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.